ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ. ಸೊ ಇದು ಯುಗಾದಿಯ ಹೊಸತೊಡಕು ದಿನ ಮಾಡಿದಂಥ ವೀಡಿಯೋ ಸ್ನೇಹಿತರೆ. ಸೊ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು, ಸಾರಿ. ಟೈಮ್ ಸಾಕಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಮಟನ್ ತಂದಿಟ್ಟಿದ್ದಾರೆ. ಇದು 1.5 kg ಮರಿ ಮಟನು ಸ್ನೇಹಿತರೆ. ಸೊ ಆಮೇಲೆ 1.5 kg ಚಿಕನ್ ಮಟನ್ ಅಂತೆ ಸ್ನೇಹಿತರೆ. ಮೊಟ್ಟೆ ತಂದಿದ್ದಾರೆ ಹಾಗೆ. ಸೊ ಇದೆಲ್ಲ ಕ್ಲೀನ್ ಮಾಡಿ ಸಾಂಬಾರು, ಫ್ರೈ, ಕಬಾಬ್ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ಸ್ನೇಹಿತರೆ. ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋದು. ನೀರು ದೋಸೆಗೆ ನೆನೆ ಹಾಕಿದೆ. ನೀರು ದೋಸೆ ಮಾಡಿ ಮಟನ್ ಸಾಂಬಾರು ಮಾಡಿ, ಇದು ಸ್ವಲ್ಪ ಕಬಾಬ್ ಮಾಡ್ತೀನಿ, ಇನ್ನು ಸ್ವಲ್ಪ ಫ್ರೈ ಥರ ಮಾಡಿಬಿಡ್ತೀನಿ. ಮಸಾಲೆ ಏನು ಜಾಸ್ತಿ ಹಾಕಲ್ಲ. ನಿನ್ನೆ ಮೊನ್ನೆ ಎಲ್ಲ ಮಸಾಲೆ ತಿಂದು ಸಾಕಾಗ್ಬಿಟ್ಟೈತೆ. ಸೊ ಹಾಗಾಗಿ ಬನ್ನಿ ಇವಾಗೆಲ್ಲ ಶುರು ಮಾಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಶ್ರೀಧರ್ ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬುಧವಾರ, ಬುಧವಾರ ಮಂಗಳವಾರ ಅಲ್ಲ, ಇವತ್ತು ಮಂಗಳವಾರ ಹೊಸತೊಡಕು. ಎಲ್ಲಾರ ಮನೇಲೂ ಆಲ್ರೆಡಿ ಮಟನ್, ಚಿಕನ್, ಇದು ಮಟನ್ ಅವಳಿ ತೋರಿಸ್ದಂಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಟೀ ಕುಡಿದು ಶುರು ಮಾಡೋಣ ಅಂತೇಳಿ. ಸೊ ಇದು ಚಿಕನ್ ಸ್ವಲ್ಪ ಫ್ರೈ ಮತ್ತೆ ಕಬಾಬ್ ಮಾಡ್ಬಿಡೋಣ ಅನ್ಕೊಂಡಿದೀನಿ. ಮಟನ್ ಸಾಂಬಾರು, ಎಲ್ಲಾನು ಸಾಂಬಾರೇ ಮಾಡ್ಬಿಡ್ಲಾ ಮಟನ್? ಅರ್ಧ ಸಾಂಬಾರ್ ಅಂತೆ, ಅರ್ಧ ಗ್ರೀನ್ ಗ್ರೇವಿ ಮಾಡ್ಬೇಕಂತೆ. ಸರಿ ಬಾಸ್, ಆರ್ಡರ್ ಕೊಡ್ತಾವ್ರೆ. ಈಗ ಬೂಸ್ಟ ದೃಷ್ಟಿ ತೆಗ್ದಿಟ್ಟಿದೆ ಸ್ನೇಹಿತರೆ. ಉಪ್ಪು ನೀರು ಇನ್ನೊಂದ್ಸಲ ತೆಗ್ದ್ಬಿಟ್ಟು ಚೆಲ್ಬಿಡ್ತೀನಿ. ಹಬ್ಬ ಟೈಮಲ್ಲಿ ಯಾಕೋ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿ ಸ್ವಲ್ಪ ಸಪ್ಪಗಾಗ್ಬಿಟ್ಟಿದ್ರು. ಹಾಗಾಗಿ ನೈಟು ದೃಷ್ಟಿ ತೆಗ್ದಿದ್ದೆ ಉಪ್ಪು ನೀರಲ್ಲಿ. ಅದು ಎಲ್ಲ ಕರಗಿತ್ತಲ್ವ, ಈಗ ಮತ್ತೊಮ್ಮೆ ಇಳಿ ತೆಗ್ದು ಅದನ್ನು ಚೆಲ್ಬಿಡ್ತೀನಿ ಸ್ನೇಹಿತರೆ. ಇವಾಗ ಈ ರೀತಿ ಮಾಡೋದ್ರಿಂದ ಯಾವ್ದಾದ್ರು ಕೆಟ್ಟ ಕಣ್ಣು ಬಿದ್ದಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಹೋಗ್ಬಿಟ್ಟು ಅಷ್ಟು ದೂರ ಸುಮ್ನೆ ಡೀಸೆಲ್ ಖರ್ಚು ಮಾಡ್ಕೊಂಡು ಊರ್ಗ್ ಹೋಗಿ ನೀವು ತಗೊಂಡು 12 ಗಂಟೆಗೆ ಬರ್ತಿದ್ರಿ. ಇದೆಷ್ಟು ಬೆಸ್ಟ್. ಈಗ ಎಷ್ಟ್ ಗಂಟೆಗೆ ಹೋದ್ರಿ? ಈಗ ಎಷ್ಟ್ ಗಂಟೆಗೆ ಹೋದ್ರಿ? ಈಗ ಬರೀ 3 ಜನ ಇದ್ರಂತ ಅಷ್ಟೇ ಮಟನ್ ತಗೊಳತ್ತ ಸ್ನೇಹಿತರೆ. 3 ಜನ ಇದ್ರು. ಹಿಂಗ್ ಹೋದ್ರು, ಹಿಂಗ್ ತಗೊಂಡ್ ಬಂದ್ಬಿಟ್ರು. ಎಷ್ಟು ಇದೈತೆ. ಇನ್ನು ಊರಲ್ಲಿ ಹಾಕಿ ಸುಮ್ನೆ ಅಷ್ಟು ದೂರ ಡೀಸೆಲ್ ಖರ್ಚು ಮಾಡ್ಕೊಂಡು ಹೋಗಿ ನಾನು ಅವ್ರು ಬರ್ತಾರೆ ಅಂತ ಕಾಯ್ಕೊಂಡು ರಿಸ್ಕ್ ಆಯ್ತಾಯ್ತು. ಚೀಟಿ ಹಾಕಿ ಇನ್ನ ಹಾಕೋದಿಲ್ಲ. ಅವ್ರೇ ಅನ್ಕೋಬಿಟ್ಟವ್ರೆ ಹಾಕೋದಿಲ್ಲ ಅಂತ. ನಿನ್ಗೆ ಮತ್ತೆ 10 kg ಎಣ್ಣೆನಾ? 10 kg ಎಣ್ಣೆ ಕೊಡ್ತೀನಿ ಅಂತ ಹೇಳವ್ರಂತೆ. ಸೊ 1600 ರೂಪಾಯಿ ಕೊಡ್ಬೇಕು ಪೆಂಡಿಂಗ್ ಅವ್ರದ್ದು. ಸೊ ಬಿನ್ಗೆ ಕೊಟ್ರೆ ಅದೇ ತಾಮ್ರದ ಬಿನ್ಗೆ ವರಮಹಾಲಕ್ಷ್ಮಿಗೆ ಏನಾರು ಆಗುತ್ತೆ ಹಬ್ಬಕ್ಕೆ ಅನ್ಕೊಂಡು. ನಮ್ಮ ಮನೇಲಿ ಇದೆ ತಾಮ್ರದ ಬಿನ್ಗೆಗಳೆಲ್ಲ, ತುಂಬಾ ದೊಡ್ಡದು ಸ್ನೇಹಿತರೆ. ಒಂದ್ ಚಿಕ್ಕ ಸೈಜ್ ಅಲ್ಲಿ ಇಲ್ಲ, ಹಂಗಾಗಿ ಇದ್ ಕೊಟ್ರೆ ನೋಡೋಣ, ಅದಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ಟೀ ಕುಡಿದ್ಬಿಟ್ಟು ಸ್ನೇಹಿತರೆ ಆಮೇಲೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು ಇನ್ನೂ ಮಲಗಿದ್ದಾರೆ. ಸೊ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಎದ್ದೇಳ್ತಾರೆ. ಇವತ್ತು ನೀರು ದೋಸೆ ಮತ್ತು ಮಟನ್ ಸಾಂಬಾರು, ಮಟನ್ ಗ್ರೀನ್ ಚಾಪ್ಸು ಮತ್ತು ಚಿಕನ್ ಗ್ರೇವಿ ಮತ್ತು ಕಬಾಬು ಇಷ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದ್ರ ಜೊತೆಗೆ ರೈಸು, ಮುದ್ದೆ ಎಲ್ಲ ರೆಡಿ ಮಾಡಿರ್ತಿದ್ದೀನಿ ಸ್ನೇಹಿತರೆ. ಸೊ ಇನ್ನೇನು ಬೇಯದಕ್ಕೆ ಇಡಬೇಕು. ಇನ್ನೇನು ಆಗಿದೆ ಕುಂಕುಮ ಅನ್ಸುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಅಷ್ಟು ಬೇಗ ಪಾಪು ಕೂಡ ಎದ್ದ. ತ್ರಿಷಿಕನು ಎದ್ದೊಳ್ತು. 9:15 ಆಗಿದೆ. ಮಾತಾಡುವ. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹಾಯ್, ಹ್ಯಾಪಿ ಹೊಸತೊಡಕು. ಚಿಕನ್ ಮಟನ್ ತಿನ್ನಿ. ನೀನ್ ತಿಂತೀಯಾ? ವೆರಿ ಗುಡ್ ಬಾಯ್. ಗುಡ್ ಮಾರ್ನಿಂಗ್ ಮಗಳೇ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾಪಿ ಹೊಸ್ತೊಡಕು. ಹ್ಯಾಪಿ ಹೊಸ್ತೊಡಕು. ಚಿಕನ್ ಮಟನ್ ತಿಂತೀಯಾ? ಹಾಂ. ವೆರಿ ಗುಡ್. ಮಟನ್ ವಿಸಿಲ್ ತೆಗೆಸಿದೆ ಸ್ನೇಹಿತರೆ, ಅದನ್ನು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಚಾಪ್ಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಒಂದೇ ಸಲ ನಾನು ಸ್ವಲ್ಪ ಒಂದು 90% ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಮಸಾಲೆ ಹಾಕಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಗ್ರೀನ್ ಚಾಪ್ಸ್ ಮಾಡೋದಕ್ಕೆ ಅಂತೇಳಿ, ಸ್ವಲ್ಪ ಸಾಂಬಾರು ಮಾಡೋದಕ್ಕೆ ಅಂತೇಳಿ. ಎಲ್ಲ ಅಡುಗೆಗೂ ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ. ಒಂದು ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ. ನೆಕ್ಸ್ಟ್ ಡೇ ಬುಧವಾರ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಕೂಡ ನಾವು ಅದನ್ನೇ ಇಟ್ಕೊಂಡು ತಿಂದ್ವಿ. ಏನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು. ಸೊ ಈ ಸಲ ತುಂಬ ಚೆನ್ನಾಗೇ ಆಯಿತು ಅಂತ ಅಂದ್ಕೊಳ್ತೀನಿ. ಹಬ್ಬ ಆಗಲಿ ಹೊಸ್ದೊಡಕು ಆಗಲಿ, ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಈ ಚೀಟಿ ಹಾಕಿದ್ರಿಂದ ಅವರು ಹೋಗಿ ಮಟನ್ ಎಲ್ಲ ತೊಗೊಂಡು ಬಂದು ಮಾಡೋಷ್ಟರಲ್ಲಿ 12 ಗಂಟೆಗೆ ಬಂದರು ಮಟನ್ ತೊಗೊಂಡು. ನಾನು ಅವಾಗ ಎಲ್ಲನೂ ಹಚ್ಚಿ ಮಾಡೋಷ್ಟರಲ್ಲಿ 2:30-3 ಗಂಟೆನೇ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಆಮೇಲೆ ಆ ಬೋಟಿ ಎಲ್ಲ ತೊಳೆಯೋದಕ್ಕೆ ಟೈಮ್ ಹಿಡಿದುಬಿಡ್ತು. ಸಾಕಪ್ಪ ಅನಿಸ್ಬಿಟ್ಟಿತ್ತು ಲಾಸ್ಟ್ ಟೈಮು. ಸೊ ಇವಾಗ ನೋಡಿ ಮಟನ್ ಸಾಂಬಾರು ರೆಡಿ ಆಗಿದೆ, ಬೇಯ್ತಾ ಇದೆ. ಚೆನ್ನಾಗಿ ಕುದಿ ಬಂದರೆ ರೆಡಿ ಆಯಿತು ಅಂತಲೇ ಅರ್ಥ ಸ್ನೇಹಿತರೆ. ಸೊ ಈ ಎಲ್ಲ ಅಡುಗೆನೂ ಕೂಡ ನನಗೆ ಅಮ್ಮ ಒಂದಷ್ಟು ಹೇಳ್ಕೊಟ್ರು, ಮತ್ತು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದರು, ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ರು, ಮತ್ತು ಒಂದಷ್ಟು ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋ ಅಂಥದ್ದು. ಇವಾಗ ನನ್ನ ಹಸ್ಬೆಂಡು ಊಟ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಸ್ವಲ್ಪನೇ ಹಾಕ್ಕೊಂಡಿರೋದು ಅವರು. ನಾನ್ ವೆಜ್ ತಿನ್ನೋದೂ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ, ಇಷ್ಟು ಐಟಮ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸಖತ್ ಎಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ? ಇದು ಚಿಕನ್ ಗ್ರೇವಿ ಸ್ನೇಹಿತರೆ. ಇದು ಸುಮ್ಮನೆ ಸಾಂಬಾರು ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಸಿಂಪಲಾಗಿ ಮಾಡಿದ್ದೀನಿ. ಅದು ಗ್ರೀನ್ ಚಾಪ್ಸು, ಮಟನ್ ಗ್ರೀನ್ ಚಾಪ್ಸು. ಇದು ಮಟನ್ ಸಾಂಬಾರು, ರೈಸು, ಮುದ್ದೆ, ಕಬಾಬು, ಸೌತೆಕಾಯಿ, ಈರುಳ್ಳಿ, ನೀರುದೋಸೆ. ಸೊ ಇಷ್ಟು ನಮ್ಮನೆಯ ಹೊಸ್ತೊಡಕು ಸ್ನೇಹಿತರೆ. ತೋರಿಸ್ತೀನಿ ನಿಮಗೆ. ಆವಾಗಲೇ ಹೋಗಿ ಮಲಗಿಬಿಟ್ಟೆ, ಈಗ ಬಂದು ಮುದ್ದೆ ಮಾಡಿ ಕಬಾಬ್ ಮಾಡಿದ್ದಾಯಿತು. ಸೊ ರೈಸು, ಮಟನ್ ಸಾಂಬಾರು, ಮುದ್ದೆ, ಮಟನ್ ಗ್ರೀನ್ ಚಾಪ್ಸು, ಕಬಾಬು, ಮಾಮೂಲಿ ಸೌತೆಕಾಯಿ, ಈರುಳ್ಳಿ. ಇದು ಚಿಕನ್ನು ಗ್ರೇವಿ ಸ್ನೇಹಿತರೆ, ಅಂದರೆ ಚಿಕನ್ ಗ್ರೇವಿ ಥರ ಮಾಡಿದ್ದೀನಿ ಅಷ್ಟೇ. ಇದು ದೋಸೆ. ಟೈಮ್ ಬಂದು 5:30 ಆಗಿದೆ ಸ್ನೇಹಿತರೆ. ಸೊ ಇವಾಗ ಹಸ್ಬೆಂಡ್ ಐಸ್ ಕ್ರೀಮ್ ತಂದಿದ್ರು ಮಕ್ಕಳಿಗೆ ಅಂತೇಳಿ ಟೆರಸ್ ಮೇಲೆ ತಿಂತಾರೆ, ಸ್ವಲ್ಪ ತಾಟ ಆಡಿಕೊಂಡು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದು ನೋಡಿ ಇಷ್ಟು ಖುಷಿಪಟ್ಟು ತೋರಿಸ್ತಾ ಇದ್ದಾರೆ ಐಸ್ ಕ್ರೀಮ್ನ. ಅವರು ಕೂಡ ಇವಾಗ ಯೂಟ್ಯೂಬ್ದೆಲ್ಲ ಗೊತ್ತು, ವ್ಲಾಗ್ಸ್ ಮಾಡೋದು, ನಾನು ವೀಡಿಯೋ ಮಾಡೋದು ಅದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಹಾಯ್ ಗೈಸ್ ಅಂತಾರೆ, ಇಲ್ಲ ಹಾಯ್ ಫ್ರೆಂಡ್ಸ್ ಅಂತಾರೆ, ಮಕ್ಕಳೇ ಹಂಗೆ. ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಒತ್ತು ಮುಳುಗೋದು. ಸೊ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವತ್ತು ಹೊಸ್ತೊಡಕು ಆಗಿರೋದ್ರಿಂದ ಅಷ್ಟೊಂದು ಎಲ್ಲ ಒಂಥರ ಈ ಕಾಗೆ ಅದ್ದು ಎಲ್ಲನೂ ಓಡಾಡ್ತಿದ್ದು ಟೆರೆಸ್ ಮೇಲೆ. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂ ಬೆಂಗಳೂರು. ಸೊ ಹೀಗಿತ್ತು ಇವತ್ತಿನ ಡೇ ಸ್ನೇಹಿತರೆ. ಸಂಜೆ ಈ ರೀತಿಯಾಗಿ ಟೆರಸ್ ಮೇಲೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿ ಸ್ನೇಹಿತರೆ. ಹಾಗಾಗಿ ಪ್ರತಿದಿನವೂ ಬರ್ತೀವಿ ಯಾವಾಗಲೂ ಕೂಡ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ವಿ. ಮಕ್ಕಳನ್ನ ಆಟ ಆಡಿಸ್ಕೊಂಡು ಈ ರೀತಿಯಾಗಿ ಟೈಮ್ ಸ್ಪೆಂಡ್ನ ಮಾಡ್ತೀವಿ ನಾವು. ಯೂಶ್ವಲಿ ನಾನು ಕರ್ಕೊಂಬರ್ತೀನಿ, ನಮ್ಮ ಮನೆಯವರು ಇದ್ದರೆ ಅವರು ಬರ್ತಾರೆ, ಇಲ್ಲ ಅಂದರೆ ಅವರು ಇರೋದಿಲ್ಲ. ನಾನೇ ಮಕ್ಕಳನ್ನ ಕರ್ಕೊಂಬಂದು ಈ ರೀತಿಯಾಗಿ ಆಟ ಆಡಿಸ್ತೀನಿ ನಾನು. ಆವಾಗ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲ್ಲ, ಯಾಕಂದರೆ ಸೈಕಲಲ್ಲಿ ದುಡಿತಾ ಇರ್ತಾನಲ್ಲ, ನಾನು ಅವನ ಕಡೆ ಗಮನ ಕೊಡಬೇಕಾಗತ್ತೆ. ಮಕ್ಕಳ ಕಡೆ ಟೆರಸ್ ಮೇಲೆ ಕರ್ಕೋದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ಅವ್ನು ಮುಂದಕ್ಕೆ ಹೋಗ್ಬಿಟ್ರೆ ಅಂತ ಭಯ, ಬಗ್ ನೋಡೋದೆಲ್ಲ ಜಾಸ್ತಿ. ಹಾಗಾಗಿ ಅವ್ರ ಕಡೆನೇ ಗಮನ ಜಾಸ್ತಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಆಟ ಆಡ್ತಾ ಇದ್ದಾರೆ. ಸಂಜೆ ಆಯ್ತಾ ಬಂತು, ಇನ್ನೇನು ಸೊಳ್ಳೆ ಕಚ್ಚೋ ಟೈಮು ಅಂದ್ಬಿಟ್ಟು ಸರಿ ಆಯ್ತು ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದೆ. ಸೊ ಈಗ ಹೋಗಿ ಸ್ವಲ್ಪ ಹಾಲು ಕೊಟ್ಟರೆ ಕುಡಿತಾರೆ. ಚೆನ್ನಾಗಿ ಆಟ ಆಡಿರ್ತಾರಲ್ಲ ಸ್ನೇಹಿತರೆ, ನೈಟ್ ಹೊತ್ತು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸ್ವಲ್ಪ ಆಟ ಆಡಿಸ್ಬೇಕು, ಅವಾಗ ಅವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೋಡಿ ಅವ್ರ ಖುಷಿನೇ ನೋಡೋಕ್ಕೆ ಒಂಥರ ನಮಗೂ ಖುಷಿನೇ ಅಂತಲೇ ಅನ್ಬೋದು. ಮನೇಲೇ ಇದ್ದು ಅವ್ರಿಗೂ ಬೋರ್ ಆಗ್ಬಿಟ್ಟಿರುತ್ತೆ. ಪಾರ್ಕೆಲ್ಲ ಕರ್ಕೊಂಡೋಗಿ ಆಡ್ಸೋಕ್ಕಾಗಲ್ಲ, ಅಲ್ಲೆಲ್ಲ ಸೊಳ್ಳೆಗಳಿರುತ್ತೆ, ಜನ ಜಾಸ್ತಿ ಅಂದ್ಬಿಟ್ಟು ನಾನು ಕರ್ಕೊಂಡೋಗಲ್ಲ. ಇದೇ ರೀತಿ ಟೆರಸ್ ಮೇಲೇ ಆಟ ಆಡಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.